ರಾಮಮಂದಿರ ದೇಣಿಗೆ ಲೂಟಿ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನ ಅಂಗಳವನ್ನು ತಲುಪಿದೆ. ದೇವರ ಹಣ ಲೂಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿಗಳ ಅರ್ಜಿಗಳನ್ನು ಸಲ್ಲಿಸಲಾಗಿದ್ದು, ಸದ್ಯ ಸುಪ್ರೀಂ ಕೋರ್ಟ್ ಈ ಅರ್ಜಿಗಳನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯ್ ಮಲ್ಯ ಬಾಗ್ಜಿ ಹಾಗೂ ವಿ ಮೋಹನ್ ಅವರಿದ್ದಂತಹ ತ್ರಿಸದಸ್ಯ ಪೀಠದಲ್ಲಿ 3 PIL ಅರ್ಜಿಗಳ ವಿಚಾರಣೆ ಇವತ್ತು ನಡೆದಿದೆ. ಬಳಿಕ ರಾಮಮಂದಿರ ಟ್ರಸ್ಟ್, ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ. ಅಲ್ಲದೆ ತನಿಖೆಯ ಪ್ರಗತಿ ವರದಿಯಲ್ಲಿ 1 ವಾರದ ಒಳಗಡೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಬೇಕು ಅಂತ ಸೂಚಿಸಿ ವಿಚಾರಣೆಯನ್ನು ಜುಲೈ 20ಕ್ಕೆ ಮುಂದೂಡಲಾಗಿದೆ. ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರುವಂಥದ್ದು ಏನೇನು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ವಿಶೇಷವಾಗಿ ರಾಮ ಮಂದಿರದಲ್ಲಿ ಭಕ್ತರ ದೇಣಿಗೆ ಲೂಟಿ ಆಘಾತಕಾರಿ ಅನ್ನುವಂಥ ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದುವರೆಗೆ ನಡೆದಿರುವಂತಹ ತನಿಖೆಯ ಸ್ಥಿತಿಗತಿಯ ವರದಿಯನ್ನು ನಮಗೆ ಸಲ್ಲಿಸಬೇಕು, ಮುಚ್ಚಿದ ಲಕೋಟಿಯಲ್ಲಿ ಕೋರ್ಟ್ನ ಪೀಠದ ಮುಂದೆ ಇದನ್ನು ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹಾಗೆಯೇ ಸದ್ಯಕ್ಕೆ ಅರ್ಜಿದಾರರೊಂದಿಗೆ ವಿವರಗಳನ್ನು ಹಂಚಿಕೊಳ್ಳಬೇಕಿಲ್ಲ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದ್ದು, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೂ ನೋಟಿಸನ್ನು ಜಾರಿಗೊಳಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶದ ಸರ್ಕಾರಗಳು ತಮ್ಮ ನಿಲುವುಗಳನ್ನು ತಿಳಿಸಬೇಕು. SITಯ ತನಿಖಾ ವರದಿ ಪರಿಶೀಲನೆಯ ಅಗತ್ಯ ಇದೆ. ಮುಂದಿನ ವಿಚಾರಣೆಯನ್ನು ಜುಲೈ 20ರಂದು ನಡೆಸಲಾಗುವುದು ಅಂತ ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. जितने भी ये ट्रस्ट के लोग हैं या फिर कोई ट्रस्ट बना देते हैं, ये केवल मैनेजिंग अफेयर करते हैं. ये पब्लिक ट्रस्ट डॉक्ट्राइन इसमें काम करता है. तो उस पैसे का दुरुपयोग ना हो, वो किसी की डकैती नहीं डले, किसी की जेब में नहीं जाए, ट्रांसपेरेंसी हो, इसको लेके हमारी पिटीशन थी. और ये लार्ज पिटीशन थी, राइट. तो हमने इसमें केवल ये कहा था कि अब तक जितने भी CCTV हैं, DVR की रिकॉर्डिंग्स हैं, हुंडी रजिस्टर्स हैं, उन सबको प्रिजर्व किया जाए. इन्वेस्टिगेशन जैसा भी चल रहा है, एजेंसी अच्छा काम कर रही है, तो कम से कम वो कोर्ट के सामने आ जाए, स्टेटस रिपोर्ट फाइल कर दें. तो इसमें मंडे को अभी ऑनरेबल जज साहब ने डेट लगा दी. ಏನು ಅಯೋಧ್ಯೆಯಲ್ಲಿ ದೇಣಿಗೆ ಕಳುವಿನ ಬಳಿಕ ರಾಜ್ಯ ಸರ್ಕಾರ ಕೂಡ ದೇಣಿಗೆ ವಿಚಾರದಲ್ಲಿ ಅಲರ್ಟ್ ಆಗಿದೆ. ರಾಜ್ಯದ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ದೇಗುಲಗಳಲ್ಲಿನ ಹುಂಡಿ ಎಣಿಕೆಯ ಪಾರದರ್ಶಕತೆ ಜಾರಿಗೊಳಿಸುವುದಕ್ಕೆ 19 ಅಂಶಗಳ ಹೊಸ SOPಯನ್ನು ಜಾರಿ ಮಾಡಲಾಗಿದೆ. ಈ ಮೂಲಕ ದೇವರ ಹಣದ ಮೇಲೆ ಕಣ್ಣಿಟ್ಟವರಿಗೆ ಲಗಾಮ ಹಾಕೋದಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ರಾಜ್ಯ ಸರ್ಕಾರದ ಸುತ್ತೋಲೆಯಲ್ಲಿರುವಂತಹ ಅಂಶಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿವೆ. ಎಲ್ಲರಿಗೂ ಕಾಣುವಂತೆ ಹುಂಡಿಗಳನ್ನು ಅಳವಡಿಸಬೇಕು ಮತ್ತು ಅದಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. 4 ದಿಕ್ಕುಗಳಿಂದ ಕಾಣುವಂತೆ CCTV, ವೆಬ್ ಕ್ಯಾಮೆರಾ ಅಳವಡಿಕೆ ಮಾಡಲೇಬೇಕು. ಅಂದರೆ ಈ ಹುಂಡಿಗಳಿಗೆ ಸಂಬಂಧಿಸಿದಂತೆ ಧಾರ್ಮಿಕ ದತ್ತಿ ಇಲಾಖೆ ಕೇಂದ್ರ ಕಚೇರಿಯಲ್ಲಿ ಇದರ ಸರ್ವರನ್ನು ಅಳವಡಿಕೆ ಮಾಡಬೇಕು. ಹಾಗೆಯೇ DC, SP ಕಚೇರಿಯಲ್ಲಿ ದೇವಾಲಯಗಳ CCTV ಸಂಪರ್ಕ ಇರಲೇಬೇಕು. ಅವರು ಕೂಡ ಮಾನಿಟರ್ ಮಾಡುವ ಹಾಗೆ ಇರಬೇಕು. ಎಲ್ಲ ದೇಗುಲಗಳಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಉತ್ತೇಜನವನ್ನು ಕೊಡಬೇಕು. ಸೊ ದ್ಯಾಟ್ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಣ ಜಮೆಯಾಗುತ್ತೆ. ಹುಂಡಿ ಎಣಿಕೆಯಲ್ಲಿ ಕಂದಾಯ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗಿಯಾಗಲೇಬೇಕು ಅನ್ನೋದನ್ನು ಸೂಚಿಸಲಾಗಿದೆ. ಹೆಚ್ಚು ದೇಣಿಗೆ ಬರುವ ದೇಗುಲಗಳಲ್ಲಿ ವಾರಕ್ಕೊಮ್ಮೆ ಹುಂಡಿ ಎಣಿಕೆಯನ್ನು ಮಾಡಬೇಕು ಮತ್ತು ಸಾಧಾರಣ ದೇಣಿಗೆ ಬರುವಂತಹ ದೇಗುಲಗಳಲ್ಲಿ 2 ವಾರಗಳಿಗೊಮ್ಮೆ ಎಣಿಕೆಯನ್ನು ಕಡ್ಡಾಯವಾಗಿ ಮಾಡಬೇಕು. ತಹಶೀಲ್ದಾರ್ ಅವರ ಮೇಲ್ವಿಚಾರಣೆಯಲ್ಲಿ ಹುಂಡಿ ಎಣಿಕೆ ನಡೆಸುವಂಥದ್ದು ಅತಿ ಮುಖ್ಯ ಅನ್ನೋದನ್ನು ಹೇಳಲಾಗಿದೆ. ಹಾಗೆಯೇ ಫೇಸ್ ರೆಕಗ್ನೈಸೇಷನ್ ಮಾಡುವಂತಹ ಕ್ಯಾಮ್ರಾಗಳನ್ನು ಅಳವಡಿಸಿ ಸಿಬ್ಬಂದಿಯ ಮೇಲೆ ನಿಗಾ ಇಡುವಂಥದ್ದು ಕೂಡ ಮುಖ್ಯ ಅಂತ ಮುಜರಾಯಿ ಇಲಾಖೆ ತನ್ನ ಸುತ್ತೋಲೆಯಲ್ಲಿ ಸೂಚಿಸಿದೆ.